ಓಂ ಶ್ರೀ ಗುರು ಬಸವಲಿಂಗಾಯನ. ಇವತ್ತಿನ ಆಧ್ಯಾತ್ಮಿಕದ ಚಿಂತನೆ ಅಂದ್ರೆ ಇವತ್ತು ಮಾನವ ಜನ್ಮ ಶ್ರೇಷ್ಠ ಅನ್ನುವಂಥದ್ದು ಎಲ್ಲರೂ ಹೇಳ್ತಾರೆ. ಮಾನವ ಜನ್ಮ ಶ್ರೇಷ್ಠ ಅಂದ್ರೆ ಇರುವಿ ಹಿಡ್ಕೊಂಡು 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದು. ಯಾಕಂತಂದ್ರೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವಿತಗಳು ಎಲ್ಲ ಊಟ ಮಾಡ್ತಾವೆ, ಅವು ಮಲ್ಕೋತಾವ, ಎಲ್ಲಿ ಬೇಕಲ್ಲಿ ಮಲ್ಕೋತಾವ. ಆದ್ರೆ ಮನುಷ್ಯನ ಜನ್ಮನ ಶ್ರೇಷ್ಠ ಅನ್ನೋಕ್ಕೆ ಮನುಷ್ಯನಿಗೆ ಮಾತ್ರ ಅರಿವು ತಿಳಿಯುವ ಶಕ್ತಿ ಕೊಟ್ಟಾನ. ಇವತ್ತು ಯಾವ್ದಾರ ಒಂದು ನಾವು ಎಲ್ಲಿ ಮಲ್ಕೋಬೇಕಪ್ಪ, ಎಂಥ ಜಾಗದಾಗ ಮಲ್ಕೋಬೇಕು, ಅಥವಾ ಯಾರ ಬಳಿ ಹೆಂಗೆ ಮಾತಾಡಬೇಕು ಅನ್ನುವಂಥದ್ದನ್ನು ಮನುಷ್ಯನಿಗೆ ಮಾತ್ರ ಗೊತ್ತಿರೋದು. ಇವತ್ತು ಹಂದಿ ಇರ್ಬೋದು, ದನ ಇರ್ಬೋದು, ಎಲ್ಲಿ ಕಟ್ತಿ ಅಲ್ಲಿ ಮಕ್ಕೋತಾವ, ಹಂದಿಗಳು ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಾವ, ಏನು ಬೇಕು ಹೋಗಿ ತಿಂತಾವ. ಮನುಷ್ಯನಿಗೆ ತಿನ್ನಬೇಕಾದ್ರೆ ಇದು ಒಳ್ಳೆಯ ಆಹಾರ, ಇದನ್ನು ತಿನ್ನಬೇಕು ಅಥವಾ ಇದನ್ನು ಬಿಡಬೇಕು ಅನ್ನುವಂಥದ್ದು ಅರಿವು ಇರ್ತೈತೆ. ಅಂಥ ಎಲ್ಲ ಮನುಷ್ಯನ ಜನ್ಮ ಶ್ರೇಷ್ಠ ಇದ್ದು ಅದಕ್ಕೆ ಮನುಷ್ಯನಿಗೆ ಯಾಕಂತಂದ್ರೆ ಅರಿವು ತಿಳಿಯುವ ಶಕ್ತಿ ಐತೆ ಅನ್ನುವಾಗ ಇವತ್ತಿಗೆ ನಾವು ನೋಡ್ತೀವಿ ಎಲ್ಲ ಕಡೆ ಮನುಷ್ಯನಿಗೆ ಇವತ್ತಿಗೆ ಅರಿವು ತಿಳಿಯುವ ಶಕ್ತಿ ಐತಂದ್ರೆ ಇವತ್ತಿಗೆ ಯಾರೋ ಗುಟ್ಕಾ ತಿಂತಾರೆ, ಗುಟ್ಕಾ ಅದರ ಮೇಲೆ ಬರೆದಿರ್ತಾರೆ ಇದು ಹಾನಿ ಅಂತೇಳಿ. ಅದನ್ನು ಮನುಷ್ಯ ಓದಾಕು ಬರ್ತೈತಿ, ಮತ್ತು ಅದು ಹಾನಿ ಅನ್ನೋದು ಗೊತ್ತಿರ್ತೈತಿ. ಮತ್ತು ಆದರೂ ಅದನ್ನು ತಿಂತಾನಂತಂದ್ರೆ ಅದರಿಂದ ಅಪಾಯ ಕಾಳದ ಮನುಷ್ಯ ಅಂತ ಹೆಂಗೆ ಅನ್ಬೇಕು, ಅವನು ಹೆಂಗೆ ಶ್ರೇಷ್ಠ ಅನ್ಬೇಕು ಅವನು. ಇನ್ನೂ ಅನೇಕ ಅದಾವ. ಇವತ್ತು ಸರಾಯಿ ಕುಡಿತಾರೆ, ಸರಾಯಿ ಕುಡಿಯೋರು ಅದರಿಂದ ಅಪಾಯ ಅಂತ ಅದ್ರ ಮೇಲೂ ಬರೆದಿರ್ತಾರೆ, ಅದನ್ನು ನಿಷೇಧ ಮಾಡಿರ್ತಾರೆ. ಆದರೂ ಅದನ್ನು ಕುಡಿತಾರೆ. ಅದು ಕುಡಿಯೋದ್ರಿಂದ ಶರೀರ ಮೇಲೆ ಪರಿಣಾಮ ಬೀಳ್ತೈತಿ ಅನ್ನೋದು ಗೊತ್ತಿರ್ತೈತಿ, ಆದರೂ ಕುಡಿತಾರೆ. ಅದಕ್ಕೆ ಇಂಥವನ್ನ ಅರಿವಿನ ಜನ್ಮಕ್ಕೆ ಅಂದ್ರೆ ಮನುಷ್ಯನ ಇವತ್ತು ಹುಟ್ಟಿದ ಮೇಲೆ ಯಾವುದೋ ಒಂದು ನಾವು ದುಶ್ಚಟಗಳನ್ನು ಮಾಡಬಾರ್ದು ಅನ್ನೋಂಥದ್ದು ನನ್ನ ಅನಿಸಿಕೆ. ಇವತ್ತು ನೋಡ್ರಿ ಒಂದಷ್ಟು ಜನ ಏನು ಮಾಡ್ತಾರೆ, ರೊಕ್ಕ ಆಡ್ತಾರೆ. ಇವತ್ತು ಯಾವ ಭೂಮಿ ಮೇಲೆ ಯಾವನೂ ರೊಕ್ಕ ಆಡೆ ಯಾವನೂ ಗಳಿಸ್ತಾವ ಯಾವನೂ ಇಲ್ಲ. ಮತ್ತು ಇವತ್ತು ಇಸ್ಬೆಟ್ನೂ ಆಡ್ತಾರೆ. ಇವತ್ತು ಕ್ಲಬ್ಬಿನಾಗೂ ಆಡೋರ್ತಾರೆ. ಯಾರಾರ ಗೆದ್ದಾರನ ಯಾರೂ ಇಲ್ಲ, ಎಲ್ಲರೂ ಸೋತ್ತಾರೆ. ಎಲ್ಲರೂ ಅದರಿಂದ ಆಸ್ತಿ ಕಳ್ಕೊಂಡಾರ, ಎಲ್ಲ ನಿರಾಶ್ರಿತರಾಗ್ಯಾರ. ಇಷ್ಟೆಲ್ಲ ಗೊತ್ತಿದ್ದರೂ ಅದನ್ನು ಇಸ್ಬೇಟೂ ಆಡ್ತಾರೆ, ಇದು ಓಶಿನೂ ಆಡ್ತಾರೆ, ಅಥವಾ ಇನ್ನೇನು ಕ್ಲಬ್ಬು ಇಂಥವನ್ನೆಲ್ಲ ಆಡ್ತಾರೆ. ಇವೆಲ್ಲ ಮನುಷ್ಯನಿಗೆ ಎದಕ್ಕೆ ಬೇಕು? ಪ್ರತಿಯೊಬ್ಬ ಮನುಷ್ಯ ಇವತ್ತು ಭೂಮಿ ಮೇಲೆ ಬಂದನಂದ್ರೆ ತನಗೆ ಏನು ಬೇಕಪ್ಪ ಅನ್ನುವಂಥದ್ದು ಎಲ್ಲ ಗೊತ್ತಿರ್ತೈತೆ. ಅವಾಗ ಅರಿವು ತಿಳಿ ಶಕ್ತಿ ಐತನೋ ಎಲ್ಲ ಗೊತ್ತಿರ್ತೈತೆ ಅವ. ಉದಾಹರಣೆ ಇವತ್ತು ನಮ್ಮ ಆರೋಗ್ಯ ಚಲೋ ಇರಬೇಕಪ್ಪ ಅಂತಂದ್ರೆ ಟೈಮ್ ಸರಿ ಊಟ ಮಾಡಬೇಕು. ಇವತ್ತು ನಾವು ಬೆಳಗ್ಗೆ ಏನು ತಿನ್ನಬೇಕು, ಎಷ್ಟು ಗಂಟೆಗೆ ಊಟ ಮಾಡಬೇಕು, ಎಷ್ಟು ತಾಸು ನಿದ್ದೆ ಮಾಡಬೇಕು. ಕನಿಷ್ಠ ಮನುಷ್ಯ 6 ರಿಂದ 7 ತಾಸಂತೂ ಕಂಪಲ್ಸರಿ ಆರೋಗ್ಯದ ಮನುಷ್ಯ 7 ತಾಸು ನಿದ್ದೆ 6 ರಿಂದ 7 ತಾಸು ನಿದ್ದೆ ಮಾಡಲೇಬೇಕು. ಒಳ್ಳೆಯ ಆಹಾರಗಳನ್ನು ಇವತ್ತು ಯಾರೂ ತಿನ್ನೋಕೆ ಪ್ರಯತ್ನ ಮಾಡೋದಿಲ್ಲ. ಮನೆಯಾಗ ರೊಟ್ಟಿ ಮಾಡಿರ್ತಾರೆ ಅಥವಾ ಅನ್ನ ಮಾಡಿರ್ತಾರೆ, ಅಂಥವನ್ನ ಯಾರೂ ತಿನ್ನೋಂಗಿಲ್ಲ. ಹೊರಗಡೆ ಹೋಗಿ ಹೋಟೆಲ್ಲಾಗಿ ತಿನ್ನುವಂಥ ರೂಢ ಇರ್ತಾರೆ. ಅಲ್ಲಿ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಅಥವಾ ಯಾವ ಟೈಪ್ ಅವ್ರು ಮಾಡಿರ್ತಾರೋ, ಯಾವ ಟೈಪ್ ಏನು ಯಾರಿಗೂ ಗೊತ್ತಿರೋದಿಲ್ಲ. ಇವರು ಪ್ಲೇಟ್ನಾಗ ಕೊಟ್ಕೊಂಡು ತಿಂತಾರೆ, ಆರೋಗ್ಯ ಸಮಸ್ಯೆ. ಒಬ್ಬೊಬ್ಬರು ರೈತರು ನೋಡ್ರಿ, ರೈತರು ಇವತ್ತಿಗೆ ಹೊಲದಾಗ ಗೊಬ್ಬರ ಇದನ್ನು ಹಾಕಿರ್ತಾರೆ, ಕಬ್ಬು ಹಾಕಿರ್ತಾರೋ, ಯಾವುದರ ಹತ್ತಿ ಹಾಕಿರ್ತಾರೆ, ಜೋಳ ಹಾಕಿರ್ತಾರೆ, ಸೋಯಾಬೀನ್ ಹಾಕಿರ್ತಾರೆ. ಅದಕ್ಕೆ ಯಾವ ಗೊಬ್ಬರ ಯಾವ ಸಮಯದಾಗ ಕೊಡಬೇಕು, ಎಷ್ಟು ದಿನಕ್ಕೆ ಕೊಡಬೇಕು, ನೀರು ಎಷ್ಟು ದಿನಕ್ಕೆ ಕಾಸೋದು ರೈತರಿಗೆ ಗೊತ್ತಿರ್ತೈತಿ. ಆದ್ರೆ ರೈತರು ತಮ್ಮ ಹೊಟ್ಟೆಗೆ ಎಷ್ಟು ಗಂಟೆಗೆ ಊಟ ಮಾಡಬೇಕು, ಎಷ್ಟು ಗಂಟೆಗೆ ರೆಸ್ಟ್ ಮಾಡಬೇಕು, ಇದ್ರ ಬಗ್ಗೆ ಯಾರೂ ತಮ್ಮ ಜೀವನದ ಬಗ್ಗೆ ಯಾರೂ ತಿಳ್ಕೋದಿಲ್ಲ. ಅದಕ್ಕೆ ಈ ವಿಡಿಯೋದ ಮುಖಾಂತರ ನಾವು ಹೇಳೋದೇನೆಂದ್ರೆ ಪ್ರತಿಯೊಬ್ಬನೂ ಆರೋಗ್ಯದಿಂದ ಇರಬೇಕಾದ್ರೆ ಟೈಮ್ ಸರಿ ಊಟ, ನಿದ್ದೆ ಇರ್ಬೋದು. ಏನೇ ಇರಲಿ ಮನ್ಯಾಗ ಇವತ್ತು ಬೇಕಾದಿರಲಿ ಅದು ರೊಟ್ಟಿ ಕಾಯಿಪಲ್ಲೆ ಅನ್ನುವಂಥದ್ದು ಎಲ್ಲರೂ ಮನ್ಯಾಗ ಇರ್ತೈತಿ. ನೀರು ಕುಡಿಯುವಂಥ ವ್ಯವಸ್ಥೆ ಅವ್ರಿಗೆ ಗೊತ್ತಿರ್ತೈತಿ. ಅಥವಾ ಇವತ್ತಿಗೆ ಸಾಕಷ್ಟು ದುಡಿಕ್ಯಾರ ಸಾಕಷ್ಟು ಗೌರ್ಮೆಂಟ್ ನೌಕರಿ ಮಾಡೋರು ನೋಡ್ತಿರ್ತೀವಿ, ಕ್ಲಬ್ಗೆ ಹೋಗ್ತಿರ್ತಾರೆ, ರೊಕ್ಕ ಆಡ್ತಿರ್ತಾರೆ ಅಥವಾ ಓಶಿ ಹಚ್ತಿರ್ತಾರೆ. ಇಂಥವು ಮಾಡೋದ್ರಿಂದ ಮನುಷ್ಯನಾಗಿ ಹುಟ್ಟಿದ ಬಳಕ ಮನುಷ್ಯತ್ವನೇ ಇಲ್ಲಪ್ಪ ಅನ್ನುವಂಥ ವಿಚಾರ ಬಂದ್ಬಿಡ್ತೈತಿ, ನನ್ನ ಅಭಿಪ್ರಾಯ ಇದು. ಅದರಂತೆ ಮತ್ತು ಇವತ್ತಿಗೆ ನೋಡ್ರಿ ನೀವು
ನಾವು ಒಂದು ಇವತ್ತಿಗೆ ಕೆಲಸ ನಾವು ಏನಾರು ಮಾಡಬೇಕಾದ್ರೆ ಒಳ್ಳೆಯದನ್ನೇ ಮಾಡಬೇಕು. ನಮಗೆ ಒಳ್ಳೇದು ಬೇಕಪ್ಪ ಅಂದ್ರೆ ನಾವು ಒಳ್ಳೆಯದನ್ನೇ ಮಾಡಬೇಕು. ಇವತ್ತಿಗೆ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಒಂದು ಮಾವಿನ ಗಿಡ ಹಚ್ಚಿದ್ವಿ ಅಂದ್ರೆ ಹಣ್ಣು ಕೊಡ್ತೈತಿ, ಮತ್ತು ಒಂದು ಹೂವಿನ ಗಿಡ ಹಚ್ಚಿದ್ರೆ ಹೂ ಕೊಡ್ತೈತಿ, ಇನ್ನೊಂದು ಮುಳ್ಳು ಗಿಡ ಹಚ್ಚಿದ್ರೆ ಏನು ಕೊಡ್ತೈತಿ, ಮುಳ್ಳ ಕೊಡ್ತೈತಿ. ಹಂಗೆ ಜೀವನದುದ್ದಕ್ಕೂ ನಾವು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗ್ತೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮತ್ತು ನಾನು ಇವತ್ತು ಹೇಳಬೇಕಾದ್ರೆ ಬಸವಣ್ಣವ್ರು ಹೇಳಿದಂಗೆ ಕಾಯಕವೇ ಕೈಲಾಸ. ಪ್ರತಿ ಒಬ್ಬ ಮನುಷ್ಯ ಬಡವನಿಂದ ಹಿಡ್ಕೊಂಡು ಶ್ರೀಮಂತನವರೆಗೂ ಕಾಯಕನ ಮಾಡಬೇಕು. ಕಾಯಕ ಮಾಡೇನ ಅವ ಇವತ್ತಿಗೆ ಊಟ ಮಾಡಬೇಕು. ಮತ್ತು ಒಳ್ಳೆಯ ಕಾಯಕ ಹಂಗೆ ನಿಷ್ಠೆ ಒಂದು ಕಾಯಕದೊಳಗೆ ನಿಷ್ಠೆ ಇರಬೇಕು. ಅಂಥ ಕಾಯಕವನ್ನು ನಾವು ಮಾಡಿದ್ರೆ ಇವತ್ತಿಗೆ ನಾವು ಒಂದು 50 ರೂಪಾಯಿದು ಊಟ ಮಾಡ್ತೀವಿ ಅಂದ್ರೆ ಒಂದು 60 ರೂಪಾಯಿದು ನಾವು ದಿನಂಪ್ರತಿ ಕಾಯಕ ಮಾಡಿದ್ರೆ ನಮಗೆ ಬಡತನವೂ ಬರೋದಿಲ್ಲ, ಅಥವಾ ನಮ್ಮ ಶರೀರ ಬಗ್ಗೆನೂ ಆರೋಗ್ಯ ಇರ್ತೈತೆ. ಎಲ್ಲ ಇದರಿಂದ ಇರುತ್ತೆ. ಒಬ್ಬೊಬ್ಬರು ಈ ಶ್ರೀಮಂತರಿಗೆ ಚಲೋ ಇರ್ತಾರೆ, ದುಡಿಯೋಂಗಿಲ್ಲ, ಕುಂಡ್ರದು ಮಕ್ಕೋದು ತಿನ್ನೋದು ಮಕ್ಕೋದು ಮಾಡ್ರೆ ಆರೋಗ್ಯ ಹೆಂಗೆ ಸರಿ ಇರ್ತೈತಿ. ಮನುಷ್ಯನಿಗೆ ವ್ಯಾಯಾಮನೂ ಬೇಕು ಮತ್ತು ಕೆಲಸನೂ ಬೇಕು. ಕೆಲಸ ಮಾಡೋದ್ರಿಂದ ಕೈಗಳಿಗೆ ವ್ಯಾಯಾಮ ಆಕತಿ, ಅಥವಾ ನಮ್ಮ ಹೊಟ್ಟೆಗೂ ಆಗ್ಬೋದು. ಪ್ರತಿಯೊಂದೆಲ್ಲ ನಮಗೆ ದುಡಿದ್ರಿಂದ ನಮಗೆ ಎಲ್ಲ ವ್ಯಾಯಾಮ ಆಗ್ತೈತಿ. ಪ್ರತಿಯೊಬ್ಬನು ಯಾವುದೇ ವ್ಯಕ್ತಿ ಇರಲಿ, ಹಿಂದಿನ ಕಾಲಕ್ಕೆ ಬಸವಣ್ಣನವರು ಒಂದು ಕಾಯಕ ಅಂದ್ಕೊಳ್ಳೆ ಒಂದು ನೆನಪು ಬರ್ತೈತಿ. ಬಸವಣ್ಣನವರು 12ನೇ ಶತಮಾನದೊಳಗೆ ಅನುಭವ ಮಂಟಪವನ್ನು ಕಟ್ಟಿದೊಳಗೆ ಅಲ್ಲಿ ಅನುಭವ ಮಂಟಪದ ಮೋಳ್ಗಿ ಮಾರಯ್ಯ ಅಂತ ಒಂದು ಬರ್ತೈತಿ. ಅವ ದೊಡ್ಡ ರಾಜ ಇರ್ತಾನೆ. ಅಲ್ಲಿ ಕಟ್ಟಿಗೆ ಕಡ್ಕೊಂಡು ಬಂದು ಅದನ್ನು ಮಾರಿ ಆ ಪ್ರಸಾದ ಮಾಡಿಸುವಂಥ ಅವಂಥ ರಾಜ ಇದ್ದರೂ ಕಾಯಕದೊಳಗೆ ನಿಷ್ಠೆ ಆಗಿರ್ತಾರೆ. ಮತ್ತು ಇನ್ನೂ ಅನೇಕ ಮಂದಿ ಇವ್ರು ಇರ್ಬೋದು, ಯಾರು ಈಗ ಡೋರ್ ಕಕ್ಕ ಇರ್ಬೋದು, ಹಡಪದ ಅಪ್ಪಣ್ಣ ಇರ್ಬೋದು, ಮಡಿವಾಳರ ಮಾಚಿದೇವರು ಎಲ್ಲರೂ 12ನೇ ಶತಮಾನದಾಗ ತಮ್ಮ ಕಾಯಕಗಳನ್ನು ಮಾಡ್ತಿದ್ದರು. ನೂಲ್ವಿ ಚೆನ್ನೈಯಿಂದೂ ಸಾಕಷ್ಟು ಪುರಾಣ ಪ್ರವಚನದಾಗ ಕೇಳ್ತೀವಿ. ನೂಲನ್ನು ಹೊಲಿದು ನೂಲನ್ನು ಹೊಲಿದು ಹಗ್ಗವನ್ನು ಮಾರಿ ಕ್ಯಾರ ಹಣದಾಗ ಅವನು ಪ್ರಸಾದವನ್ನು ಮಾಡ್ತಿದ್ದ ಅನ್ನುವಂಥದ್ದು ಕೇಳಿದೆವು. ಇದ್ರೊಳಗೆ ಹೇಳ್ತಿದ್ದೆವು ನಾವು, ಒಂದು ಪ್ರವಚನದಾಗ ಕೇಳಿದ್ವಿ. ಮೋಳ್ಗಿ ನೂಲ್ವಿ ಚೆನ್ನೈಂದು ಅವನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಅಲ್ಲಿ ಒಂದೆರಡು ಶರಣರು ಬರ್ತಾರೆ. ಶರಣರು ದೇವರು ಇದ್ರೊಳಗೆ ಬರ್ತಾರೆ. ಅವಾಗ ಹೇಳ್ತಾರೆ, ಅಲ್ಪ ನೀನು ಲಿಂಗ ಕಟ್ಟಿದಿ, ನಿನ್ನ ಲಿಂಗ ಬಿದ್ದತಿ, ಅದನ್ನು ಕಟ್ಕೋ ಅನ್ನುವಂಥ ಒಂದು ಸಂದರ್ಭದೊಳಗೆ, ಇಲ್ಲ ನಾನು ಮೊದಲು ಕಾಯಕ ಮಾಡ್ತೀನಿ, ಇದನ್ನು ಮಾರಿ ಬಂದು ಕಟ್ಕೋತೀನಿ, ಇಲ್ಲ ಅದನ್ನು ಮೊದಲು ಕಟ್ಟಂತ. ಹಂಗಾರೆ ನನ್ನ ಬದಲಿ ನೀವು ಹಗ್ಗ ಮಾರಕ್ಕೆ ಹೋಗ್ರಿ, ನಾ ಕಟ್ಕೋತೀನಿ ಅಂದ್ರೆ ಇದನ್ನು ಯಾಕೆ ಕೇಳಬೇಕಪ್ಪ ಅಂದ್ರೆ ಕಾಯಕದೊಳಗೆ ಅಷ್ಟು ನಿಷ್ಠೆ ಇದ್ರೆ ದರ್ವಂದೆಲ್ಲ ನಾವು ಏನೋ ಮಾಡಲಿ ಕಾಯಕದೊಳಗೆ ನಿಷ್ಠೆ ಇರಬೇಕು. ಮತ್ತು ಪ್ರತಿಯೊಂದು ನಮಗೆಲ್ಲ ಅರಿವು ತಿಳಿವೈತಂದು ಇವತ್ತು ದುಶ್ಚಟಗಳಿರ್ಬೋದು, ಟೈಮ್ ಸರಿ ಊಟ ಮಾಡೋದಿರ್ಬೇಕು, ಇಂಥವನ್ನೆಲ್ಲ ಎಲ್ಲರೂ ಅರಿವು ತಿಳಿಯೋ ಶಕ್ತಿ ಇದ್ದವ್ರು ಮಾನವರೆಲ್ಲ ಮಾಡಿದ್ರೆ ತಮ್ಮ ಮನೆತನೂ ಏಳಿಗೆ ಬರ್ತೈತೆ, ನಮ್ಮ ಒಂದು ಊರೂ ಏಳಿಗೆ ಆಗ್ತೈತೆ, ನಮ್ಮೊಂದು ರಾಜ್ಯ ಆಗ್ಬೋದು, ನಮ್ಮ ದೇಶನೇ ಪ್ರತಿಯೊಬ್ಬನೂ ಕಾಯಕ ಮಾಡಿದ್ರೆ ನಮ್ಮ ದೇಶನೂ ಉದ್ಧಾರ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತಿಗೆ ವಿರಾಮ.